ಹೆಂಗೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ ಥರನೇ ಕಾಣ್ತೀರಾ ಅಲ್ವಾ? ಪೇರೆಂಟ್ಸ್ ಗಿಫ್ಟ್. ಅಮ್ಮನೂ ಹಂಗೆ ಇದ್ದಾರಾ? ಅಮ್ಮ, ಅಕ್ಕ, ಅಪ್ಪ ಎಲ್ಲ ಹಂಗೆ. ಸುಕೃತ ಅವ್ರನ್ನ ಒಂದು 5-6 ಇಯರ್ಸ್ ಬ್ಯಾಕ್ ನೋಡಿದಾಗ ಶಿ ವಾಸ್ ಬಬ್ಲಿ ಗರ್ಲ್. ಆಮೇಲೆ ಸಡನ್ನಾಗಿ ಸುಕೃತ ಅವರು ಕಣ್ಮರೆ ಆಗ್ಬಿಡ್ತಾರೆ. ಎಲ್ಲಿ ಹೋಗ್ತಾರೆ ಸುಕೃತ ಅವರು? ಬ್ರೇಕ್ ಅಷ್ಟೇ. ಅಗ್ನಿಸಾಕ್ಷಿ ಬಟ್ ದಟ್ ವಾಸ್ ಅ ಟ್ರೆಂಡಿಂಗ್ ಸೀರಿಯಲ್ ಅಲ್ವಾ ಆಗ? 6.5 years ಬಂತು. ಸೊ ಅದಾದ್ಮೇಲೆ ಎಲ್ರೂ ಬ್ರೇಕ್ ತಗೊಂಡ್ವಿ. ಲೈಕ್ ಮತ್ತೆ ಇನ್ನೊಂದು ಸೀರಿಯಲ್ಗೆ ಇಮಿಡಿಯೇಟ್ ಕಾಸ್ಟ್ ಮಾಡಕ್ಕೆ ಇರುತ್ತೆ ಕೆಲವೊಂದು ಥಿಂಗ್ಸ್. ಸೊ ಅದಾದ್ಮೇಲೆ 1 ವರ್ಷ ಅಷ್ಟೇ. ಅದಾದ್ಮೇಲೆ ಐ ವಾಸ್ ಬ್ಯಾಕ್ ವಿತ್ ಲಕ್ಷಣ. ಸೊ ಹೆಂಗೆ ಆಕ್ಟಿಂಗ್ ಲೈಕ್ ನಿಮಗೆ ಈ ಫೀಲ್ಡಿಗೆ ಬರಬೇಕು ಅಂತ ಆಯ್ತಾ ಅಥವಾ ಅಕಸ್ಮಾತಾಗಿ ಬಂದಿದ್ದ ಈ ಫೀಲ್ಡ್ಗೆ? ಇಲ್ಲ, ಅಕಸ್ಮಾತಾಗಿ ಬಂದಿತ್ತು. ಲೈಕ್ ಚಿಕ್ಕ ವಯಸ್ಸಲ್ಲಿ ನಾವು ಟೀಚರ್ಸ್ ಏನಾದ್ರು ಕೇಳಿದಾಗ ಏನಾಗಬೇಕು ಅಂತ ಸ್ಕೂಲಲ್ಲಾಗಿ ನಾವು ಡಾಕ್ಟರ್ ಆಗಬೇಕು, ಏನದು ಟೀಚರ್ ಆಗಬೇಕು ಅಂತೆಲ್ಲ ಹೇಳ್ತಿದ್ವಿ. ನೀವೇನು ಹೇಳ್ತಿದ್ರಿ ಚಿಕ್ಕ ವಯಸ್ಸಲ್ಲಿ? ನಂಗೂ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತಾನೆ ಇದ್ದಿತ್ತು. ಬಟ್ ಏನಂದ್ರೆ ಅದು ಹೇಳ್ತಾರಲ್ಲ, ನಾವೇನೇ ಪ್ಲಾನ್ ಮಾಡ್ಕೊಂಡು ಎಂಡ್ ಆಫ್ ದ ಡೇ ಡೆಸ್ಟಿನಿ ಏನೋ ಒಂದು ಪ್ಲಾನ್ ಇರುತ್ತೆ ಅಂತ. ಸೊ ನಾನು ಈ ಫೀಲ್ಡಿಗೆ ಬರಬೇಕು ಅಂತ ನನ್ನ ಡೆಸ್ಟಿನಿನಲ್ಲಿತ್ತು. ಸೊ ಈ ಫೀಲ್ಡಿಗೆ ಬಂದೆ. ಎಜುಕೇಶನ್ ಲೈಕ್ ಏನು ಫಿನಿಶ್ ಮಾಡಿದ್ದೆ? BCA MCA. MCA. ಮಮ್ಮಿ ವಾಸ್ ಲೈಕ್ ವೆರಿ ಕ್ಲಿಯರ್, ನೀನು ಎಜುಕೇಷನ್ ಜೊತೆ ಆ್ಯಕ್ಟಿಂಗ್ ಮಾಡೋದು ಮಾಡ್ಕೋ, ಇಲ್ಲ ಅಂದರೆ ಇಲ್ಲ ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ಇವತ್ತಿನ ಪಾಡ್ಕಾಸ್ಟಲ್ಲಿ, ಈ ಪಾಡ್ಕಾಸ್ಟ್ಗೆ ಒಂದು ಹೆಸರೇ ಇಟ್ಟಿದ್ದೀನಿ ನಾನು, ಪ್ರೀತಿಯ ಪಾಡ್ಕಾಸ್ಟ್ ಅಂತ. ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮೊಟ್ಟಿಗೆ ಸುಕೃತ ನಾಗೋರಿದ್ದಾರೆ. ಸದ್ಯಕ್ಕೆ ಪಡ್ಡೆ ಹುಡುಗರ ನಿದ್ದೆ ಅಂತೂ ಕೆಡಿಸಿದ್ದಾರೆ ಜೀ ಕನ್ನಡದ ಒಂದು ರಿಯಾಲಿಟಿ ಶೋ ಬ್ಯಾಚುಲರ್ಸ್ ಮೂಲಕ. ಹಾಗೆ ಇವತ್ತು ನೀವೆಲ್ಲರೂ ಎಂಜಾಯ್ ಮಾಡಿ ಒಂದು ಎಪಿಸೋಡ್ ವಿತ್ ಬಿಯಾಂಡ್ ಲಿಮಿಟ್ಸ್. ಹಾಯ್ ಸುಕೃತ, ಹೇಗಿದ್ದೀರಾ? ಹಾಯ್ ರಮ್ಯಾ, ನಾನು ಚೆನ್ನಾಗಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನನ್ನ ಕ್ವೆಶನ್ ಏನದು ಪ್ರೀತಿಯ ಪಾಯಿಂಟ್? ಅದೇ ನಿಮ್ಮ ಪ್ರೀತಿ ಬಗ್ಗೆ ತುಂಬಾ ಒಂದು PhD ಮಾಡಿದ್ದೀರಾ ಅಂತ. ಅದಕ್ಕೆ ಈ ಪಾಡ್ಕಾಸ್ಟ್ಗೆ ಪ್ರೀತಿಯ ಪಾಡ್ಕಾಸ್ಟ್ ಅಂತ ಟೈಟಲ್ ಹಂಗೆ, ಆಮೇಲೆ ಅವರು ಇದ್ರದ್ದು ತಮ್ಲೇನಲ್ಲಿ ಹಾಕ್ಬಿಡ್ಲಿ ಅಂತ. ನೈಸ್, ಚೆನ್ನಾಗಿ. ಪ್ರೀತಿ ಬಗ್ಗೆ PhD ಮಾಡಿದ್ದೀರಾ ಅಲ್ವಾ? ಒಂಚೂರು ಅದ್ರ ಬಗ್ಗೆನೂ ಮಾತಾಡೋಣ ಅಂತ. ಈಗ ಜೀ ಕನ್ನಡದ ರಿಯಾಲಿಟಿ ಶೋ ಅಲ್ಲಿ ಪ್ರತಿಯೊಂದಕ್ಕೂ ನನ್ನ ಹೆಸರಿಟ್ಟಿರ್ತೀರ. ಹೆಂಗೆ ಈ ಹೆಸರುಗಳನ್ನ ಎಲ್ಲಿ ಹುಡುಕ್ತೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಮಾತಾಡ್ಕೊಂಡು ಹೋಗೋಣ. ಫಸ್ಟ್ ಹೇಗೆ ನಡೀತಿದೆ, ಹೇಗಿದೆ ನಿಮ್ಮ ಲೈಫ್? ಲೈಫ್ ಇಸ್ ಗುಡ್ ನಾ, ಥ್ಯಾಂಕ್ ಯು. ಟಚ್ ವುಡ್, ಗಾಡ್ಸ್ ಗ್ರೇಸ್. ಚೆನ್ನಾಗಿ ನಡೀತಿದೆ. ನಾನಾಯ್ತು, ನನ್ನ ಕೆಲಸ ಆಯಿತು, ಮನೆ ಆಯಿತು. ಓಕೆ, ಹೆಂಗೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ಇನ್ನೂ ಚಿಕ್ಕ ವಯಸ್ಸಿನ ಹುಡುಗಿ ಥರನೇ ಕಾಣ್ತೀರಾ ಅಲ್ವಾ? ಪೇರೆಂಟ್ಸ್ ಗಿಫ್ಟ್. ಅಮ್ಮನೂ ಹಂಗೆ ಇದ್ದಾರಾ? ಅಮ್ಮ, ಅಕ್ಕ, ಅಪ್ಪ ಎಲ್ಲ ಹಂಗೆ. ಸೊ ಹಂಗೆ ಇರೋದು. ನಮ್ಮ ಅಕ್ಕ ನನ್ನ ತಂಗಿ ಥರ ಕಾಣಿಸ್ತಾಳೆ. ಸೊ ಜೀನ್ಸ್. ಓಕೆ, ಸುಕೃತ ಅವ್ರನ್ನ ಒಂದು 5-6 ಇಯರ್ಸ್ ಬ್ಯಾಕ್ ನೋಡಿದಾಗ ಶಿ ವಾಸ್ ಬಬ್ಲಿ ಗರ್ಲ್, ಎಂಜಾಯಿಂಗ್ ಗರ್ಲ್, ಒಂಥರ ಫುಲ್ ಕಂಪ್ಲೀಟ್ ಆಗಿ ಒಂಥರ ಖುಷಿಯಾಗಿ. ಆ್ಯಂಡ್ ನಾನು ಅಗ್ನಿಸಾಕ್ಷಿ ನೋಡ್ಬೇಕಾದ್ರೆ ಐ ವಾಸ್ ಜಸ್ಟ್ ಥಿಂಕಿಂಗ್, ಅಂದರೆ ಒಂದು ಸೀರಿಯಲ್ನ ನೋಡಬೇಕಾದ್ರೆ ಇವ್ರಿಗೆ ಎಷ್ಟು ಏಜ್ ಇರ್ಬೋದಾಗ ಅನ್ನೋ ಒಂದು ಪ್ರಶ್ನೆ ಇಲ್ಲ. ಐ ವಾಸ್ ಜಸ್ಟ್ ಯಾವಾಗ ನಾನೇನು ಕಾಲೇಜ್ಗೆ ಹೋಗ್ತಿದ್ದೆ ಅಂತ ಅನ್ಸುತ್ತೆ ಆಗ. ಐ ವಾಸ್ ಜಸ್ಟ್ ಸೀಯಿಂಗ್. ಆಮೇಲೆ ಸಡನ್ನಾಗಿ ಸುಕೃತ ಅವರು ಕಣ್ಮರೆ ಆಗ್ಬಿಡ್ತಾರೆ. ಎಲ್ಲಿ ಹೋಗ್ತಾರೆ ಸುಕೃತ ಅವರು? ಇಟ್ ವಾಸ್ ವೆರಿ ಲಾಂಗ್ ಬ್ರೇಕ್ ಅನ್ಸುತ್ತೆ ನೀವು ತಗೊಂಡಿದ್ದು. ಬ್ರೇಕ್ ಅಷ್ಟೇ. ಅಗ್ನಿಸಾಕ್ಷಿ ಆಲ್ಮೋಸ್ಟ್. ಬಟ್ ದಟ್ ವಾಸ್ ಅ ಟ್ರೆಂಡಿಂಗ್ ಸೀರಿಯಲ್ ಅಲ್ವಾ ಆಗ? 6.5 years ಬಂತು. ಸೊ ಅದಾದ್ಮೇಲೆ ಎಲ್ರೂ ಬ್ರೇಕ್ ತಗೊಂಡ್ವಿ. ಲೈಕ್ ಬಿಕಾಸ್ ಒಂಥರ ರುಟೀನ್ ಆಗೋಗಿತ್ತು. ಸೊ ಆ್ಯಂಡ್ ಪರ್ಸ್ನಲ್ ಲೈಫ್ ಅವಾಗ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ 1 year ಆಲ್ಮೋಸ್ಟ್. ಬಿಕಾಸ್ ಇನ್ನೊಂದೇನಂದರೆ ಕಾಸ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಯೋಚನೆ ಮಾಡ್ತಾರಲ್ಲ, ಆಗಷ್ಟೇ ಮುಖಗಳು ನೋಡಿದ್ರು. 6 ವರ್ಷ ಒಂದು ಸೀರಿಯಲಲ್ಲಿ ಮುಖ ನೋಡಿರ್ತಾರೆ. ಮತ್ತೆ ಇನ್ನೊಂದು ಸೀರಿಯಲ್ಗೆ ಇಮಿಡಿಯೇಟ್ ಕಾಸ್ಟ್ ಮಾಡೋಕ್ಕೆ ಇರುತ್ತೆ ಕೆಲವೊಂದು ಥಿಂಗ್ಸ್. ಸೊ ಅದಾದ್ಮೇಲೆ 1 ವರ್ಷ ಅಷ್ಟೇ. ಅದಾದ್ಮೇಲೆ ಐ ವಾಸ್ ಬ್ಯಾಕ್ ವಿತ್ ಲಕ್ಷಣ. ಓಕೆ, ಎಸ್. ಲಕ್ಷಣ ಸೀರಿಯಲ್, ಹೌದು. ಓಕೆ, ಬಟ್ ಆದರೂ 1 ವರ್ಷ ಆದ್ಮೇಲೆ ನೋಡಿದ್ವಲ್ಲ, ಇಟ್ ವಾಸ್ ಲೈಕ್ ಡಿಫ್ರೆಂಟ್. ತುಂಬ ಲಾಂಗ್ ಅಂತ ಅನಿಸ್ತು. ಬಿಕಾಸ್ ಕಂಟಿನ್ಯೂಸ್ ಆಗಿ ಒಂದು 6 years ನೋಡಿದ್ರಲ್ಲ ಆ ಫೇಸ್ನ. ಓಕೆ, ಸೊ ಹೆಂಗೆ ಆಕ್ಟಿಂಗ್ ಲೈಕ್ ನಿಮಗೆ ಈ ಫೀಲ್ಡಿಗೆ ಬರಬೇಕು ಅಂತ ಆಯ್ತಾ ಅಥವಾ ಅಕಸ್ಮಾತಾಗಿ ಬಂದಿದ್ದ ಈ ಫೀಲ್ಡ್ಗೆ? ಇಲ್ಲ, ಅಕಸ್ಮಾತಾಗಿ ಬಂದಿತ್ತು. ಲೈಕ್ ಚಿಕ್ಕ ವಯಸ್ಸಲ್ಲಿ ನಾವು ಟೀಚರ್ಸ್ ಏನಾದ್ರು ಕೇಳಿದಾಗ ಏನಾಗಬೇಕು ಅಂತ ಸ್ಕೂಲಲ್ಲಾಗಿ ನಾವು ಡಾಕ್ಟರ್ ಆಗಬೇಕು, ಏನದು ಟೀಚರ್ ಆಗಬೇಕು ಅಂತೆಲ್ಲ ಹೇಳ್ತಿದ್ವಿ. ನೀವೇನು ಹೇಳ್ತಿದ್ರಿ ಚಿಕ್ಕ ವಯಸ್ಸಲ್ಲಿ? ನಂಗೂ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತಾನೆ ಇದ್ದಿತ್ತು. ಬಟ್ ಏನಂದ್ರೆ ಅದು ಹೇಳ್ತಾರಲ್ಲ, ನಾವೇನೇ ಪ್ಲಾನ್ ಮಾಡ್ಕೊಂಡು ಎಂಡ್ ಆಫ್ ದ ಡೇ ಡೆಸ್ಟಿನಿ ಏನೋ ಒಂದು ಪ್ಲಾನ್ ಇರುತ್ತೆ ಅಂತ. ಸೊ ನಾನು ಈ ಫೀಲ್ಡಿಗೆ ಬರಬೇಕು ಅಂತ ನನ್ನ ಡೆಸ್ಟಿನಿನಲ್ಲಿತ್ತು. ಸೊ ಈ ಫೀಲ್ಡಿಗೆ ಬಂದೆ. ಯಾವ ಏಜಲ್ಲಿ ನೀವು ಲೈಕ್ ಈ ಫೀಲ್ಡಿಗೆ ಬಂದಿದ್ದು? ಐ ಗೆಸ್ ಐ ವಾಸ್ 5 or 6 years ಅನ್ಸುತ್ತೆ. 5 or 6 years?
ನಾನು ಚೈಲ್ಡ್ ಆರ್ಟಿಸ್ಟಾಗಿ ಎಂಟರ್ ಆಗಿದ್ದು ನನ್ನ ಫಸ್ಟ್ ಸೀರಿಯಲ್ ಬಂದು ಕಾದಂಬರಿ. ಆವಾಗ ನಾನು ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ, ಅಲ್ಲೊಬ್ರು ಡೈರೆಕ್ಟರ್ ಹೇಳಿದ್ದೇನೆ ತುಂಬ ಮುಂಚೆನೂ, ಡೈರೆಕ್ಟರ್ ಈ ಥರ ಒಂದು ಚಿಕ್ಕ ಪಾತ್ರ ಇದೆ, ಫ್ಲ್ಯಾಶ್ ಬ್ಯಾಕ್ ಸೀನ್ ಇದೆ, ಬಂದು ಮಾಡಿ ಅಂತಂದ್ರು. ಆಡಿಷನ್ ಕೊಟ್ಟೆ, ಓಕೆ ಆಯ್ತು. ನಂಗೆ ಒಂದು ಸೀನ್ ಕಾದಂಬರಿಯಲ್ಲಿ ಮಾಡಿದ್ದೀರಾ, ಸಂಜನಾ ಪಾತ್ರ ಒಂದೇ ಒಂದು ಸೀನ್, ಚಿಕ್ಕ ಸೀನ್ ಇತ್ತು, ಅದು ಫ್ಲ್ಯಾಶ್ ಬ್ಯಾಕ್ ಸೀನ್, ರಾಖಿ ಕಟ್ಟೋ ಥರದ್ದೇನೋ ಇತ್ತು. ಸೊ ಆವಾಗ ಮಾಡಿತ್ತು, ಅಲ್ಲಿಂದ ಜರ್ನಿ ಶುರು ಆಯಿತು. ಆ್ಯಂಡ್ ಐ ಗೆಸ್ ಇವಾಗ ನಾನು ಮಾಡ್ತಿರೋದು ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡದಲ್ಲಿ. ಇಟ್ ಇಸ್ ಮೈ 27th ಸೀರಿಯಲ್ ಆ್ಯಂಡ್ ಬೀನ್ ಇನ್ 12 years ಇನ್ ದಿಸ್ ಇಂಡಸ್ಟ್ರಿ. ಸೊ ಟೈಮ್ ವಿತ್ ಮೈ ಎಜುಕೇಷನ್ ಎರಡೂ ಮೇಂಟೈನ್ ಮಾಡಿದ್ವಿ. 6 to 7 years ಏಜಲ್ಲಿ ಆ ಸೀರಿಯಲ್ ಮಾಡಲ್ಲ. ಆಫ್ಟರ್ ದಟ್ ಏನು ಮಾಡಿದ್ರಿ? ಆಫ್ಟರ್ ದಟ್ ಕಂಟಿನ್ಯೂಸ್ ಎಲ್ಲ ಚಾನಲಲ್ಲಿ ಲೈಕ್ ಒಂದ್ಸಲ ಪಾಸ್ ಆದರೆ ಫೋಟೋಸು ಯಾವ್ದಾದ್ರು ಮ್ಯಾನೇಜರ್ ಯಾವ್ದಾದ್ರು ಪಾತ್ರ ಆದರೆ ಕರಿತಿದ್ರು. ಅದಾಗ್ತದಂಗೆ ನಾನು ಮಾಡಿದ ಸೆಕೆಂಡ್ ಅಂದರೆ ಇದು ಸೆಕೆಂಡ್ ಸೀರಿಯಲ್ ಬಂದು ಶಿವಲೀಲಾಮೃತ ಅಂತ ಸುವರ್ಣದಲ್ಲಿ. ಓಕೆ. ಸೊ ಅದಾದಮೇಲೆ ಆಲ್ಮೋಸ್ಟ್ ಎಲ್ಲ ಚಾನಲಲ್ಲೂ ವರ್ಕ್ ಮಾಡಿ, ನಂಗೆ ಅದೊಂದು ಖುಷಿ ವಿಷಯದ, ಎಲ್ಲ ಚಾನಲಲ್ಲೂ ವರ್ಕ್ ಮಾಡಿದೆ, ಇನ್ಕ್ಲೂಡಿಂಗ್ ಚಂದನ. ಸೊ ಎಲ್ಲ ಥರ ಸೀರಿಯಲ್ಲು ಮಾಡಿದ್ದೀನಿ, ನೆಗೆಟಿವ್ ಮಾಡಿದ್ದೀನಿ, ಪಾಸಿಟಿವ್ ಮಾಡಿದ್ದೀನಿ, ಮೈಥೋ ಮಾಡಿದ್ದೀನಿ, ಮಹಾಭಾರತದಲ್ಲಿ ದುರ್ಯೋಧನನ ಮಗಳು ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಶಿವಲೀಲಾಮೃತದಲ್ಲೂ ಅಷ್ಟೇ ಕಾಮಿಡಿ ಸೀರಿಯಲ್ ಮಾಡಿದ್ದೀನಿ. ಸೊ ಎಲ್ಲ ಚಾನಲಲ್ಲೂ ಎಲ್ಲ ಜಾನರಲ್ಲೂ ಸೀರಿಯಲ್ ಮಾಡಿದ್ದೀನಿ. ಖುಷಿ ಇದೆ, ಖುಷಿ ಇದೆ. ಓಕೆ. ಸೀರಿಯಲ್ ಫೇಸ್ ಲೈಕ್ ನಿಮ್ಮ ಮೂವಿ ಮಾಡಬೇಕು ಅಂತ ಇತ್ತಾ, ಹೇಗೆ? ಇಲ್ಲ, ಲೈಕ್ ನನಗೆ ಸೀರಿಯಲ್ ಇಟ್ಸ್ ಲೈಕ್ ಸೇಫ್ ಸ್ಪೇಸ್, ಒಂಥರ ಮನೆ, ಒಂದು ಕಂಫರ್ಟ್ ಸ್ಪೇಸ್ ಅದು. ಸೊ ಯಾವುದು ನನಗೆ ಇದು ಬಿಟ್ಟು ಇಲ್ಲ ಮೂವಿ ಮಾಡಬೇಕು ಆ ಥರ ಎಲ್ಲ ಏನು, ನಾನು ಮೂವಿನೇ ಮಾಡಬೇಕು ಅಂತೇನಿಲ್ಲ. ಸೀರಿಯಲ್ ಅಂದರೆ ನಂಗೆ ಒಂಥರ ಖುಷಿ, ಒಂದು ಕಂಫರ್ಟ್ ಇರುತ್ತೆ, ಎಲ್ಲ ಆಲ್ಮೋಸ್ಟ್ ಗೊತ್ತಿರೋರೆ, ಟೆಕ್ನಿಷಿಯನ್ಸ್ ಗೊತ್ತಿರ್ತಾರೆ, ಎಲ್ಲ ಡೈರೆಕ್ಟರ್ಸು ಆರ್ಟಿಸ್ಟ್ಗಳು ಗೊತ್ತಿರ್ತಾರೆ. ಸೊ ಅಂದರೆ ಕಂಫರ್ಟ್ ನನಗೆ. ಓಕೆ. ಅಂದರೆ ಮೂವಿ ಲೈಕ್ ನಿಮ್ಗೆ ಯಾವ್ದಾದ್ರು ಬೆಸ್ಟ್ ಆಪರ್ಚುನಿಟಿ ಬಂದಿತ್ತಾ, ಹೇಗೆ? ಮೂವೀಸ್ ಆವಾಗ ಬಂದಿತ್ತು, ಮಾಡಬೇಕಾಗಿತ್ತು. ಒಂದು ರಿಲೀಸು ಆಯಿತು, ಪಾರ್ಟ್ನರ್ ಅಂತ, ಲಾಸ್ಟ್ ಇಯರ್ ಮೇ ಅಲ್ಲಿ. 25 days ಓಡ್ತು. ಇಟ್ ವಾಸ್ ಗುಡ್ ರೆಸ್ಪಾನ್ಸ್. ಬಟ್ ನಾನು ಹೇಳಿದ್ನಲ್ಲ, ನನ್ನ ಮೋರ್ ಆಫ್ ಕಾನ್ಸಂಟ್ರೇಷನ್ ಸೀರಿಯಲ್ಸಲ್ಲಿ, ಸ್ಮಾಲ್ ಸ್ಕ್ರೀನ್ ನನಗೆ ಒಂಥರ ಕಂಫರ್ಟ್ ಸ್ಪೇಸ್. ಓಕೆ. ಬಟ್ ಎಲ್ಲರಿಗೂ ನೀವು ಪರಿಚಿತರಾಗಿರೋದು ಅಗ್ನಿಸಾಕ್ಷಿ ಸೀರಿಯಲಿಂದ. ಅಗ್ನಿಸಾಕ್ಷಿದು ಏನಾದರೂ ಒಂದು ಬ್ಯೂಟಿಫುಲ್ ನೆನಪುಗಳು ನಿಮಗಿದ್ರೆ? ಸಿಕ್ಕಾಬೇಡಲ್ಲ. 6.5 years ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಜಗಳ ಕದನಗಳಿತ್ತು, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಥರ ಫ್ರಸ್ಟ್ರೇಷನ್ಸು ಇತ್ತು. ಬಟ್ ಎಲ್ಲ ಸೇರಿನೇ ಆ ಸೀರಿಯಲ್ ಆಗಿದ್ದು. ಆ್ಯಂಡ್ ಚಂದ್ರು ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು, ಸುದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಆ್ಯಂಡ್ ದೇ ಬೋತ್ ಆರ್ ಲೈಕ್ ಲೆಜೆಂಡ್ರಿ ಆ್ಯಕ್ಟರ್ಸ್. ಸ್ಪೆಷಲಿ ಸುದರ್ಶನ್ ಸರ್, ಅವ್ರು ಇವಾಗಿಲ್ಲ ನಮ್ಮ ಜೊತೆ, ಬಟ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿತ್ತು, ಅವ್ರ ಜೊತೆ ನನಗೆ ಸಪ್ರೇಟ್ ಸೀನ್ಸ್ ಎಲ್ಲ ಇತ್ತು. ನನಗೆ ಅದು ತುಂಬ ಖುಷಿ ಇತ್ತು. ಆ್ಯಂಡ್ ಹಿ ವಾಸ್ ಸಚ್ ಅ ಸ್ವೀಟ್ ಪರ್ಸನ್. ಅಂದರೆ ಅಷ್ಟು ಸೀನಿಯರ್ ಆಗಿದ್ರು, ಅಷ್ಟು ನೋನ್ ಪರ್ಸನ್ ಆಗಿದ್ರು. ಒಂಚೂರು ಈಗೋ ಅಹಂ ಅನ್ನೋದಿಲ್ಲ, ನಾನು ಅನ್ನೋದಿಲ್ಲ. ಸೊ ಹಂಬಲ್ ದೇವರ್. ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ಪಾಸ್ಟ್ ಬಗ್ಗೆ ಎಲ್ಲ, ಐ ಮೀನ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡೋರು. ಅಂದರೆ ಒಂದು ಏಜ್ ಡಿಫ್ರೆನ್ಸ್ ಇದೆ, ಏನು ಡಿಫ್ರೆನ್ಸ್ ತೋರಿಸ್ತಿರ್ಲಿಲ್ಲ. ಅವರು ಮಗು ಥರನೇ ಇರ್ತಿದ್ರು ನಮ್ಮ ಜೊತೆ. ಇವನ್ ಮುಖ್ಯಮಂತ್ರಿ ಚಂದ್ರು ಅಪ್ಪ, ಅವರು ಚಿಕ್ಕವ್ರು, ಅವರಿಬ್ಬರೇ ಚಿಕ್ಕವ್ರು ನಮ್ಮ ಸೆಟ್ಟಲ್ಲಿ. ನಾವುಗಳು ದೊಡ್ಡವ್ರು ಅನ್ನಿಸ್ತಿತ್ತು. ದೇ ಆರ್ ದ ಮೋಸ್ಟ್ ತರ್ಲೆ ಪೀಪಲ್ ಸೆಟ್ಟಲ್ಲಿ. ಆ್ಯಂಡ್ ಎಲ್ಲ ಅಂತ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೂ ಒಂಥರ ಪುಣ್ಯ ಅಂತ ಹೇಳಿ. ಐ ವಾಸ್ ಲೈಕ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಅಣ್ಣನ ಮುದ್ದು ತಂಗಿ ಆಗಿದ್ರಿ. ಇವಾಗಲೂ ಲೈಕ್ ಹಂಗೆ ಇದ್ದಾರಾ? ಹಿ ಇಸ್ ದ ಸೇಮ್. ಸೊ ಯು ಗೈಸ್ ಮೀಟ್ ಎಲ್ಲ ಇವಾಗ ಕಮ್ಮಿ ಆಗ್ಬಿಡಿದೆ, ಬಿಕಾಸ್ ಎಲ್ಲರೂ ಅವ್ರ ಲೈಫಲ್ಲಿ ಅವ್ರ ವರ್ಕಲ್ಲಿ ಬಿಸಿ. ಅದು ಗೊತ್ತಲ್ಲ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ವಿ ಫಾಲ್ ಅಪಾರ್ಟ್. ಬಟ್ ಸ್ಟಿಲ್ ಅವಾಗ ಮೆಸೇಜ್ ಇಲ್ಲ, ಕಾಲ್ ಮಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ. ಸೊ ಅದರ್ ಪರ್ಸನ್ ವಾಸ್ ಅಖಿಲ್ ಅಲ್ವಾ? ಇಟ್ಸ್ ದ ಸೇಮ್ ಬಾಂಡ್. ಈಗಲೂ ಏನೂ ಒಂದು ಚೂರು ಚೇಂಜಸ್ ಆಗಿಲ್ಲ, ಈಗಲೂ ಅದೇ ಪ್ರೀತಿಯಿಂದ ಮಾತಾಡ್ತೀವಿ. ಆ್ಯಂಡ್ ಇವನ್ ಸಿದ್ಧಾರ್ಥ್ ಇಸ್ ಆಲ್ಸೋ ಲೈಕ್ ದ್ಯಾಟ್ ಓನ್ಲಿ. ಸೊ ಸಿದ್ಧಾರ್ಥ ವಿಜಯ್ ಸೂರ್ಯ, ಸೊ ಅವರು ಹಾಗೇನೆ ಈಗಲೂ ಅದೇ ಥರ ಚೋಟು ಅಂತ ಕರೀತಿದ್ರು, ಈಗಲೂ ಹಾಗೆ ಕರೀತಾರೆ. ಸೊ ಓಕೆ. ಅಗ್ನಿಸಾಕ್ಷಿ ಇಟ್ಸ್ ಲೈಕ್ ಆ ಸೀರಿಯಲ್ ಅಂತೂ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಆ ಒಂದು ಇದನ್ನ ಕ್ರಿಯೇಟ್ ಮಾಡಿಬಿಟ್ಟಿತ್ತು. ಆಫ್ಟರ್ ಅಗ್ನಿಸಾಕ್ಷಿ ನೀವು 1 year ಬ್ರೇಕ್ ತಗೋತೀರಾ? ಯುವರ್ ಅಟ್ ಹೋಮ್. ಎಜುಕೇಶನ್ ಲೈಕ್ ಏನು ಫಿನಿಶ್ ಮಾಡಿದ್ದೆ? BCA MCA. ಮಮ್ಮಿ ವಾಸ್ ಲೈಕ್ ವೆರಿ ಕ್ಲಿಯರ್, ನೀನು ಎಜುಕೇಷನ್ ಜೊತೆ ಆ್ಯಕ್ಟಿಂಗ್ ಮಾಡೋದು ಮಾಡ್ಕೋ, ಇಲ್ಲ ಅಂದರೆ ಇಲ್ಲ ಅಂತ. ಸೊ ಐ ಗೆಸ್ ನಾನು ಡಿಗ್ರಿ ಎಂಟರ್ ಆದಾಗ ಐ ವಾಸ್ ಲೈಕ್ ಅಗ್ನಿಸಾಕ್ಷಿ ನಾನು ಒಪ್ಕೊಂಡಿತ್ತು. ಸೊ ಅದು ಸೈಮಲ್ಟೇನಿಯಸ್ಲಿ ಮಾಡ್ಕೊಂಡು ಹೋದೆ. ಓಕೆ. ಈಗ ಸೀರಿಯಲ್ಸ್ ಮಾಡ್ತಿರ್ಬೇಕಾದ್ರೆ ಸ್ಕೂಲ್ಗೆಲ್ಲ ಹೋದಾಗ ಈ ಸೀರಿಯಲ್ ಮಾಡ್ತಿದ್ದಲ್ಲ ಇವರು ಅಂತ ಎಲ್ಲ ನಾನು ಸ್ಕೂಲಲ್ಲಿ ಯಾರಿಗೂ ಹೇಳಿರಲಿಲ್ಲ ನಾನು ಸೀರಿಯಲ್ ಮಾಡ್ತೀನಿ ಅಂತ. ಬಟ್ ಟಿವಿಗಳು ಅಷ್ಟು ನೋಡ್ತಿರ್ಲಿಲ್ಲ. ನಾನು ಆ್ಯಕ್ಚುಲಿ ಈ ಸ್ಕೂಲಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾರಲ್ಲ, ಇಲ್ಲ ಒಂದು ಮೂವಿ ಡೇ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಯಾವುದೋ ಮೂವಿನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ, ಚಿಲ್ಡ್ರನ್ ಮೂವಿನಲ್ಲಿ. ಅಲ್ಲಿ ನನ್ನ ಟೀಚರ್ಸ್ ಎಲ್ಲ ನೋಡ್ಬಿಟ್ರು. ಸೊ ಆವಾಗ ಗೊತ್ತಾಯ್ತು ನಾನು ಆ್ಯಕ್ಟಿಂಗ್ ಹೇಳಿರಲಿಲ್ಲ. ಇಲ್ಲ, ಐ ಡಿಡ್ಂಟ್ ವಾಂಟೆಡ್ ಟು ಟೆಲ್.
ಬಿಕಾಸ್ ಅದ್ರ ಮೇಲೆ ಏನಾದ್ರು ಜಜ್ಮೆಂಟಿಗೆ ಬರ್ತಾರೋ ಇಲ್ಲ ಏನಾದರೂ ಅನ್ನೋದು ಒಂದು ಇತ್ತು ನನಗೆ. ಸೊ ನಾನು ಹೇಳ್ತಿರ್ಲಿಲ್ಲ ಯಾವುದೇ ಸೀರಿಯಲ್ ಇಲ್ಲ ಮೂವಿ ಮಾಡಿದ್ರು. ಅಲ್ಲಿ ನೋಡಿ ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಡ್ದು, ಆಮೇಲೆ ಕರೆದು ಕೇಳಿದ್ರು ಮೂವಿ ಎಲ್ಲ ಮಾಡಿದ್ರೆ ನಿಂಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ. ಹಂಗೇನಿಲ್ಲ ಮ್ಯಾಮ್, ನನಗೆ ಎರಡೂ ಇಷ್ಟ, ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಓಕೆ ಅಂತ ಆವಾಗ ಗೊತ್ತಾಯ್ತು. ಫ್ರೆಂಡ್ಸ್ಗೆಲ್ಲ ಗೊತ್ತಾಯಿತು. ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಜನ ಫ್ರೆಂಡ್ಸಿಗೆ ಗೊತ್ತಿತ್ತು, ಇನ್ನು ಆಲ್ಮೋಸ್ಟ್ ಎಲ್ರಿಗೂ ಆಗೋದು, ಇಡೀ ಸ್ಕೂಲ್ಗೆ ಗೊತ್ತಾಗ್ಬಿಡ್ತು. ಆಮೇಲೆ ಕಾಲೇಜ್ ಡೇಸಿಗೆ ಬಂದಾಗ ಬಿಕಾಸ್ ಅಷ್ಟರಲ್ಲಿ ನೀವು ಒಂದು ನೋನ್ ಫೇಸ್ ಆಗಿರ್ತೀರ ಅಲ್ವಾ, ಹೆಂಗೆ ಪೀಪಲ್ ಟ್ರೀಟ್ ಮಾಡ್ತಿದ್ರು ಅದು ಕಾಲೇಜಲ್ಲೆಲ್ಲ ವೆರಿ ನಾರ್ಮಲ್. ಗೊತ್ತಿತ್ತು ನಾನು ಸೀರಿಯಲ್ ಮಾಡ್ತಿದ್ದೀನಿ ಅಂತ, ಬಟ್ ಕಾಲೇಜಲ್ಲಿ ನನ್ನನ್ನು ಒಂದು ಸ್ಟೂಡೆಂಟ್ನ ಹೆಂಗೆ ಟ್ರೀಟ್ ಮಾಡಬೇಕೋ ಹಂಗೆ ಮಾಡ್ತೀನಿ. ನನ್ನ ಫ್ರೆಂಡ್ಸು ಅಷ್ಟೇ ಮುಂಚೆನೇ, ನೀನು ಸೆಲೆಬ್ರಿಟಿ ಆದರೆ ಹೊರಗಡೆ ನಮ್ಮ ಹತ್ರ ಎಲ್ಲ ಇಲ್ಲ ಅಂತ. ಸೊ ಟ್ರೀಟ್ ಮೀ ಲೈಕ್ ಅ ಟಾಮ್ ಬಾಯ್ ಓನ್ಲಿ. ಬಟ್ ಏನಾದ್ರು ಫ್ಯಾನ್ಸ್ ಗೀನ್ಸ್ ಎಲ್ಲ ಬಂದರೆ ನನಗಿಂತ ಜಾಸ್ತಿ ಅವರೇನೆ ಇದು, ನನಗೆ ಕೂತ್ಕೊಂಡು ನಿಂದಿದ್ರೆ ಎದ್ನಿಂದ ಫೋಟೋ ಕೊಡು, ಎಲ್ಲಾರು ಫೋಟೋ ತೊಗೊಳಕ್ಕೆ ಬಂದರೆ ಅವ್ರಿಗೇನಾದ್ರು ಬೇಜಾರಾಗ್ತಿದ್ರೆ 500 ರೂಪೀಸ್ ಇಟ್ಬಿಡು ಅಲ್ಲಿ ಫೋಟೋ ತೊಗೊಂಡು ಹೋಗಿ ಅಂತ. ಸೊ ಹಿಂಗೆಲ್ಲ ರೇಟ್ಸವರು. ಬಟ್ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಬೇಕೋ ಅಷ್ಟು ಚೆನ್ನಾಗೂ ನೋಡ್ಕೊಂಡಿದ್ದಾರೆ. ಹೇಗೆ ಫ್ರೆಂಡ್ಸ್ ಬಗ್ಗೆ, ಲೈಕ್ ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ಪ್ಲೇ ಪಾರ್ಟ್ ಆಫ್ ರೋಲ್ ಹೇಗೆ? ಫ್ರೆಂಡ್ಸ್ ಲೈಕ್ ಐ ಹ್ಯಾವ್ ವೆರಿ ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್, ವೆರಿ ಜೆನ್ಯೂನ್ ಫ್ರೆಂಡ್ಸ್. ಅದರಲ್ಲೂ ನನ್ನ ಬೆಸ್ಟ್ ಫ್ರೆಂಡ್ ವಿಕ್ರಮ್ ಅಂತಿದ್ದಾನೆ. ಸೊ ಹೀ ನೋಸ್ ನಾನು ಮಾಡಿರೋ ನನ್ನ ಡಿಗ್ರಿ ಫ್ರೆಂಡ್ಸ್ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಆ್ಯಂಡ್ ನನ್ನ ಇಬ್ಬರು ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ, ಬಿಂದು ಆ್ಯಂಡ್ ರಾಜೇಶ್ವರಿ ಅಂತ. ಸೊ ಅವರು ಚೈಲ್ಡ್ಹುಡ್ಡಿಂದ ಫ್ರೆಂಡ್, ಆಲ್ಮೋಸ್ಟ್ 12-13 ಇಯರ್ಸ್ ಆಯಿತು, ಇಲ್ಲ ಇನ್ನೂ ಜಾಸ್ತಿನೇ ಆಯಿತು ಅನಿಸುತ್ತೆ. ಆ್ಯಂಡ್ ನನ್ನ ವಿಕ್ರಮ್ ಅವನು ಡಿಗ್ರಿಯಿಂದ ಫ್ರೆಂಡ್ಸ್, ಸೊ ಅವನದು ಒಂದು 12-13 ಇಯರ್ಸ್ ಆಯಿತು. ಸೊ ಐ ಹ್ಯಾವ್ ವೆರಿ ಕ್ಲೋಸ್ ಫ್ರೆಂಡ್ಸ್, ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಸ್ಮಾಲ್ ಸರ್ಕಲ್, ಬಟ್ ವೆರಿ ಜೆನ್ಯೂನ್ ಪೀಪಲ್. ಓಕೆ, ಇದು ಲೈಕ್ ಅಂದರೆ ಫ್ರೆಂಡ್ಸ್, ಈಗ ನೀವು ಕಾಲೇಜ್ಗೆ ಹೋಗ್ತಿರ್ತೀರಾ, ಸ್ಕೂಲಿಂಗಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ನಿಮಗೆ ಇವಾಗಿನವರೆಗೂ ಇರುವಂಥ ಫ್ರೆಂಡ್? ಸ್ಕೂಲಲ್ಲಿ ಅದೇ ಹೇಳೋನಲ್ಲ, ರಾಜೇಶ್ವರಿ ಬಂದು, ಆ್ಯಂಡ್ ಅದು ಈಗಲೂ ಕ್ಯಾರಿ ಆಗ್ತದೆ. ದೇ ಆರ್ ಮ್ಯಾರಿಡ್, ದೇ ಹ್ಯಾವ್ ಕಿಡ್ಸ್ ನೌ. ಸೊ ಆ್ಯಂಡ್ ವಿಕ್ರಮ್, ಸಂತೋಷ್, ಆಮೇಲೆ ಕುಸುಮ, ಹರ್ಷ ಅಂತಿದ್ದಾರೆ. ನಮ್ಮ ಡಿಗ್ರಿದು ಒಂದು 6 ಜನದ ಗ್ಯಾಂಗು, ಅದರಲ್ಲಿ ಇಬ್ಬರು ಮಿಸ್ ಆಗಿಬಿಡೋದಾರೆ ಎಲ್ಲೋ, ಬಟ್ ಇನ್ನು 4-5 ಜನ ನಾವು ಇನ್ನು ಟಚಲ್ಲೇ. ಓಕೆ, ಸೆಲೆಬ್ರಿಟಿ ಆಗ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ಪ್ರಪೋಸಲ್ಸು ಹುಡುಗರು ಅದು ಮಾಮೂಲಿ ಬರ್ತಿತ್ತು. ಸೀರಿಯಲಲ್ಲಿ ನೋಡಿ ನಿಮಗೆ ಪ್ರಪೋಸ್ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ ಸೀರಿಯಲ್ ನೋಡಿದ್ದೀವಿ ಪ್ರಪೋಸ್ ಮಾಡಬೇಕು ಅಂತ. ಎನಿ ಒನ್ ಪ್ರಪೋಸಲ್ ಯು ಸ್ಟಿಲ್ ರಿಮೆಂಬರ್ ನೌ? ಐ ಗೆಸ್ ನನ್ನ ಸೀನಿಯರ್, ನನ್ನ ಡಿಗ್ರಿ ಟೈಮಲ್ಲಿ ಯಾರೋ ನನ್ನ ಸೀನಿಯರ್ ಪ್ರಪೋಸ್ ಮಾಡಿದ್ರು. ನಾನು ಅವ್ರನ್ನ ಅಣ್ಣ ಥರ ನೋಡ್ತಿದ್ದೆ. ಐ ಸೆಡ್ ಇಲ್ಲ ನಂಗೆ ನೀವು ಅಣ್ಣ ಥರ ಅಂತಲ್ಲ. ಬಟ್ ಅವರು ಕೋಪ ಬಂದ್ಬಿಟ್ಟು, ನಂದು ಎಕ್ಸಾಮ್ಸ್ ನಡೀತಿತ್ತು, ಸೊ ನನ್ನ ಮೊಬೈಲ್ನ ತೊಗೊಂಡೋಗಿ ಟೆರಸ್ ಮೇಲೆ ಅಲ್ಲ, ಅವ್ರು ಹೇಳಿದ್ದಕ್ಕೆ ನೀವು ಅಣ್ಣ ಅಂದ್ಬಿಟ್ರಾ? ಇಲ್ಲ, ನಾನು ಹೇಳಿದೆ ನಂಗೆ ಆ ಥರ ಏನೂ ಫೀಲಿಂಗ್ಸೇ ಇಲ್ಲ ನಮ್ಮ ಮೇಲೆ. ನಾವು ಮಾತಾಡ್ತಾನೂ ಇರಲಿಲ್ಲ. ವೆರಿ ರೇರ್ ಹೋಗುವಾಗ ಹಾಯ್ ಗುಡ್ ಮಾರ್ನಿಂಗ್ ಇಷ್ಟೇ, ಅಷ್ಟಕ್ಕೆ ಅವ್ರಿಗೆ ಆ ಥರ ಇತ್ತು ಅನ್ನೋ ನಂಗೆ ಗೊತ್ತಿರಲಿಲ್ಲ. ನಾವು ಎಲ್ಲ ಗ್ಯಾಂಗ್ ಎಲ್ಲ ಒಂದೇ ಗೊತ್ತಲ್ಲ, ಸೀನಿಯರ್ಸ್ ಜೂನಿಯರ್ಸ್ ಮಾತಾಡ್ಕೊಂಡಿರ್ತಿದ್ವಿ ಅಷ್ಟೇ. ಅದೇ ನಾನಂತೂ ಬರೀ ಹಾಯ್ ಬೈ ಗುಡ್ ಮಾರ್ನಿಂಗ್ ಅಷ್ಟೇ. ಅವ್ರಿಗೇನೋ ಹಂಗೆ ಅನಿಸಿದೆ, ಏನಕ್ಕಂತ ಗೊತ್ತಿಲ್ಲ. ಅವ್ರು ನನ್ನ ಹತ್ರ ಬಂದಾಗ ನಾನೇ ಶಾಕಲ್ಲಿದ್ದೆ. ನಾನಮ್ಮ ನಂಗೆಲ್ಲ ನೋಡೇ ಇಲ್ಲ ಅವತ್ತು, ಅಣ್ಣನ ಥರ ನೋಡ್ತೀನಿ, ನನಗೆ ಮೈ ಸೀನಿಯರ್ ಅಂತ ಹೇಳಿ ಅಣ್ಣ ಅಂದಿದ್ದೆ ಮುಗೀತು. ಬಟ್ ಈ ಗಾಟ್ ವೆರಿ ಪಿಸ್ಡ್ ಆಫ್. ಆ್ಯಂಡ್ ಎಕ್ಸಾಮ್ಸ್ ನಡೆಯುವಾಗ ನನ್ನ ಬ್ಯಾಗಿಂದ ನನ್ನ ಫೋನ್ ತೆಗೆದು ಟೆರಸ್ ಮೇಲೆಲ್ಲ ಹಾಕಿ ಎಲ್ಲೋ ಬಿಸಾಕ್ಬಿಟ್ಟು ಮೂಲೆನಲ್ಲಿ. ನಿಮ್ಮ ಫೋನ್ನ ತೆಗೆದು ಕೋಪಕ್ಕೆ ಎಕ್ಸೆಪ್ಟ್ ಮಾಡಿಲ್ಲ ಅಂತ. ದೆನ್ ಏನದು, ನಾನು ಎಕ್ಸಾಮ್ ಮುಗಿಸ್ಕೊಂಬರ್ತೀನಿ, ನನ್ನ ಫೋನ್ ಕಾಣಿಸ್ತಿಲ್ಲ. ನಾನು ಹತ್ಕೊಂಡು ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಇಡೀ ಕಾಲೇಜ್ ಹುಡುಕಿ, ಆಮೇಲೆ ನನ್ನ ಮನೆ ಹತ್ರ ಹೋಗಿದ್ದೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ. ಆ ಟೈಮಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ, ಹರ್ಷ ಮತ್ತು ಸಿಕ್ತು ಫೋನು ಅಂತ. ಎಲ್ಲಿತ್ತು? ನಾನು ಟೆರಸ್ಸಲ್ಲಿ ಯಾವುದೋ ಮೂಲೆನಲ್ಲಿ ಬಿಸಾಕಿದ್ರು. ದೆನ್ ಆಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿದೆ ಪ್ರಿನ್ಸಿಪಲ್ಗೆ. ನಾನು ನಿಮ್ಮ ಫೋನ್ ಕಿತ್ತರು ಅಂದ್ರೆ ಏನಕ್ಕೆ ಕಿತ್ತೀವಿ? ಎಕ್ಸೆಪ್ಟ್ ಮಾಡಿಲ್ಲ ಪ್ರಪೋಸಲ್ ಅಂತ. ಫೋನ್ನ ಏನಕ್ಕೆ ಗೊತ್ತಿಲ್ಲ, ಹರ್ಟ್ ಮಾಡ್ಬೇಕು ಅಳ್ಸಕ್ಕೋ ಏನಕ್ಕೋ. ಅವ್ರಿಗೆ ನಾನು ಹಂಗೆ ಹರ್ಟ್ ಮಾಡಿದೆ. ಪ್ರೀತಿಸಿದ್ರೆ ಅದು ಹೆಂಗಪ್ಪ ಹರ್ಟ್ ಮಾಡ್ಬೇಕು ಅಂತ ಅನ್ಸಲ್ಲ. ಎಕ್ಸಾಕ್ಟ್ಲಿ ಅಷ್ಟೇ, ಸಿಂಪಲ್ ಲಾಜಿಕ್. ಸೊ ಇದಕ್ಕೆ ನಿಮ್ಗೆ ಹುಡುಗರ ಮೇಲೆ ದ್ವೇಷ ಏನಾದ್ರು ಹುಟ್ಟಿದ್ಯಾ? ಹುಡುಗರ ಮೇಲೆ ದ್ವೇಷ ಏನಿಲ್ಲಪ್ಪ. ಹುಡುಗರ ಮೇಲೆ ಯಾರೋ ಒಬ್ರೇನೋ ಮಾಡ್ತಾರಂತ ಎಲ್ಲರೂ ದ್ವೇಷ ಮಾಡೋದು, ಅದು ಇಟ್ಸ್ ಅ ವೆರಿ ರಾಂಗ್ ಥಿಂಗ್. ಆ್ಯಂಡ್ ನಾನು ನನ್ನ ಹುಡುಗರ ಫ್ರೆಂಡ್ಸ್ ಜೊತೆ ಇದ್ದು ಒಂದು ರಿಯಲೈಸ್ ಆಗಿತ್ತು, ಆ್ಯಂಡ್ ಸೀಯಿಂಗ್ ಮೈ ಡ್ಯಾಡ್ ಆಲ್ಸೋ, ಹುಡುಗರ ಲೈಫ್ ಅಷ್ಟು ಈಸಿ ಅಲ್ಲ, ವೆರಿ ಟಫ್. ಅವ್ರಿಗೆ ಏನಂದರೆ, ಇವಾಗ ನಾವು ಹುಡುಗಿರು ಅಟ್ಲೀಸ್ಟ್ ವಿ ಹ್ಯಾವ್ ಡಿಸೈಡಿಂಗ್ ಇದು. ಹುಡುಗರ ಲೈಫ್ ಹಂಗಲ್ಲ, ಹುಟ್ಟುತ್ತಾನೆ ಅವ್ರಿಗೆಲ್ಲ ಡಿಸೈಡ್ ಆಗಿಬಿಟ್ಟಿದ್ರೆ ಈ ಏಜಿಂದ ಈ ಏಜ್ವರೆಗೂ ಓದಬೇಕು, ಈ ಏಜಿಂದ ಈ ಏಜ್ವರೆಗೂ ಕೆಲಸ ಮಾಡಬೇಕು. ಸೊ ಕೆಲಸ ಮಾಡ್ತಿದ್ದಂಗೆ ಮನೆ ನೋಡ್ಕೊ, ಅಪ್ಪ ಅಮ್ಮನ ನೋಡ್ಕೊ, ಅಪ್ಪ ಅಮ್ಮನ ನೋಡ್ಕೊಂಡಿದ್ದ ನೆಕ್ಸ್ಟ್ ಮದುವೆ ಆಗು, ಹೆಂಡ್ತಿನ ನೋಡ್ಕೊ, ಮಕ್ಕಳಾದ್ಮೇಲೆ ಮಕ್ಳನ್ನ ನೋಡ್ಕೊ, ಅದಾಗ್ತದಂಗೆ ಮಕ್ಳಿಗೆ ಚೆನ್ನಾಗಿ ಓದಿಸು. ಸೊ ದೇ ಆರ್ ಲೈಕ್ ವೆರಿ, ಅವ್ರಿಗೊಂಥರ ಎಲ್ಲ ಪ್ಲ್ಯಾನ್ಡ್ ಆಗಿ ಬಂದುಬಿಡುತ್ತೆ. ದೇ ಡೋಂಟ್ ಹ್ಯಾವ್ ದಟ್ ಪ್ರಿವಿಲೇಜ್ ಏನೋ ಪ್ಲ್ಯಾನ್ ಮಾಡಿ ನಮ್ಮ ಲೈಫ್ ಥರ ನಾವು ಅವ್ರ ಹುಡುಗರು ಅವ್ರ ಡ್ರೀಮ್ಸ್ನೂ ಅಷ್ಟೇ, ಪ್ಯಾಷನ್ನ ಫಾಲೋ ಮಾಡೋಕ್ಕೆ
ಇಡೀ ಇದನ್ನ ನಾವು ಎದುರಾಕೋಬೇಕು. ಹುಡುಗಿರು ವಿಲ್ ಜಸ್ಟ್ ಫಾಲೋ ಫಾಲೋ ನಮಗ್ ಹಠ ಬೇರೆ ಅಲ್ಲ. ಇನ್ನೊಂದೇನೋ ನಮ್ಮ ಮನೆ ಕಡೆ ಹೆಣ್ಮಕ್ಳು ಅನ್ನೋದು ಒಂದ್ ಸಪೋರ್ಟ್ ಇರೋದು. ಅಟ್ಲೀಸ್ಟ್ ನಾವ್ ಮದ್ವೆ ಇಲ್ಲ ಸಾಫ್ಟ್ ಕಾರ್ನರ್ ಇರುತ್ತೆ. ಮನೆಯಲ್ಲಿ ಈ ಕಡೆ ತವ್ರ ಮನೆಯಲ್ಲಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಗಂಡನ ಮನೆಗೆ ಹೋಗೋ ಅಂದ್ರೆ ಹುಡುಗರು ಎಲ್ಲ ಹೋಗ್ತಾರೆ ಅವ್ರ ಮನೆಗೆ ಯಾರು ನಾವು ಹುಡುಗಿರು ಹೋಗಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ. ಸೊ ಪಾಪ ಗಂಡು ಮಕ್ಳ ಲೈಫ್ ನಾನು ಹುಡುಗರು ನನ್ನ ಫ್ರೆಂಡ್ಸ್ ಇರೋದೆಲ್ಲ ಆಲ್ಮೋಸ್ಟ್ ಹುಡುಗರೇ. ಆ್ಯಂಡ್ ಅವ್ರನ್ನ ನೋಡ್ತೀನಲ್ಲ, ದೇ ಹ್ಯಾವ್ ಸೋ ಮಚ್ ಆಫ್ ಕಮಿಟ್ಮೆಂಟ್ಸ್. ತಿಂಗಳು ಸಂಬಳ ಬಂದ EMI ಕಟ್ಟು, ಅದು ಮಾಡು ಇದು ಮಾಡು. ಸೊ ಅದೇ ಹೇಳಿದ್ನಲ್ಲ, ಹೆಂಡತಿ ಮಕ್ಳು ನೋಡ್ಕೋ. ಅದಾದ್ಮೇಲೆ ಅವ್ರು ಆಲ್ಮೋಸ್ಟ್ ಅಲ್ಲಿಗೆ 40-50 ಆಗಿರುತ್ತೆ. ಇನ್ನು ತಂಗಿ ತಮ್ಮ ಇನ್ನು ಅವ್ರನ್ನ ನೋಡ್ಕೋ. ಸೊ ಅವ್ರಿಗೆ ಅನ್ನೋದು ಅವ್ರ ಫೀಲಿಂಗ್ಸ್ನ ಪಾಪ ಮುಚ್ಚಿಟ್ಕೊಂಡು ಬ್ರೇಕಪ್ ಆದ್ರು, ಹರ್ಟ್ ಆದ್ರು, ಇನ್ನೊಂದಾದ್ರು ಮತ್ತೊಂದಾದ್ರು ಅವ್ರಿಗೆ ಶೇರ್ ಮಾಡ್ಕೊಳಕ್ಕಿರಲ್ಲ. ಬಿಕಾಸ್ ಗಂಡು ಮಕ್ಳು ಏನು ಮಾಡಿದ್ರು ತಪ್ಪೆ, ಕೂತ್ರು ತಪ್ಪು, ನಿಂತ್ರು ತಪ್ಪು, ಹತ್ರು ತಪ್ಪು, ಹತ್ತಿಲ್ಲ ಅಂದ್ರೂ ತಪ್ಪು, ಕೆಲಸ ಮಾಡಿದ್ರು ತಪ್ಪು, ಮಾಡಿಲ್ಲ ಅಂದ್ರೂ ತಪ್ಪು. ಸೊ ಹುಡುಗರ ಲೈಫ್ ಆ್ಯಕ್ಚುಲಿ ಕಷ್ಟ. ನಾನು ನೋಡಿರೋ ಹಂಗೆ ಹುಡುಗಿಯರಿಗೆ ಸ್ವಲ್ಪ ಪ್ರಿವಿಲೇಜಸ್ ಜಾಸ್ತಿ ಇದೆ. ಇದನ್ನ ನೋಡಿ ಎಷ್ಟು ಜನ ಹುಡುಗರು ಖುಷಿ ಆಗಿರುತ್ತೆ ಎಷ್ಟು ಜನ ಖುಷಿ ಆಗಿರುತ್ತೆ ಅಂದ್ರೆ ಎಲ್ಲರೂ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಸುಕೃತ ಅವ್ರು ಇರ್ತಾರೆ. ಮಿಡಲ್ ಕ್ಲಾಸ್ ಲೈಫ್ ಅಂದ್ರೆ ಏನಾದ್ರು ಟೈಟಲ್ ಹಾಕ್ತಾರೆ, ಇಲ್ಲ ಬಾಯ್ಸ್ ಲೈಫ್ ಅಂತ ಟೈಟಲ್ ಹಾಕೊಂಡು ಎಲ್ಲರೂ. ನನ್ನ ತಂದೆನೂ ನೋಡಿದ್ದೀನಲ್ಲ, ಈವನ್ ಅವ್ರನ್ನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ನೋಡ್ಕೋ, ತಮ್ಮಂದಿರನ್ನ ನೋಡ್ಕೋ, ತಂಗಿ ನೋಡ್ಕೋ, ಅವ್ರಿಗೂ ಮದುವೆ ಮಾಡಿಸು. ಆಗ್ತಿದ್ದಂಗೆ ಅವ್ರ ಸ್ವಂತ ಮಕ್ಕಳು, ಸೊ ಅವ್ರನ್ನ ನೋಡ್ಕೋ, ಈ ಕಡೆ ಹೆಂಡತಿ ನೋಡ್ಕೋ. ಸೊ ಅದರಲ್ಲೇ ಅವ್ರ ಏಜ್ ಆಲ್ಮೋಸ್ಟ್ 40-50 ಅದರಲ್ಲೇ ಪಾಸ್ ಆಗೋಗ್ಬಿಡುತ್ತೆ. ಅವ್ರಿಗೆ ಇಷ್ಟ ಬಂದಿತ್ತು ಅವ್ರಿಗೆ ಮಾಡೋಕ್ಕೂ ಆಗಲ್ಲ, ಇಷ್ಟ ಇದ್ರು ಕಾಂಪ್ರಮೈಸ್ ಮಾಡ್ಕೊಬೇಕು. ಸೊ ಹೇಳ್ತೇವೆ ನಾವು ಹುಡುಗಿರು ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೋಬೇಕಂತ, ಟ್ರಸ್ಟ್ ಮೀ ಇಲ್ಲ, ಹುಡುಗರು ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೋಬೇಕು. ನಾವು ಹೇಳೋದಲ್ಲ, ನಾವು ಅಟ್ಲೀಸ್ಟ್ ಗಂಡನ ಮನೆಗೆ ಹೋಗ್ಬೋದು. ಇನ್ ಕೇಸ್ ನಮ್ಮ ಫಸ್ಟ್ ಹಾಫ್ ಚೆನ್ನಾಗಿಲ್ಲ ಅಂದ್ರೆ ಸೆಕೆಂಡ್ ಹಾಫ್ ಆದ್ರೂ ಚೆನ್ನಾಗಿರುತ್ತೆ, ಹೆಂಗೋ ಆಪ್ಷನ್ ಇದೆ. ಇನ್ ಕೇಸ್ ಯಾವುದೂ ಇಲ್ಲ ಅಂದರೆ ನಾವು ಸಿಂಗಲ್ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಿಬಿಡ್ತೀವಿ. ಹುಡುಗರು ಮಾಡ್ತಾರಿಲ್ಲ ಅಂತಲ್ಲ, ಬಟ್ ದೇ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಪ್ರಿವಿಲೇಜ್ ದೆನ್ ಗರ್ಲ್ಸ್. ದಟ್ ಇಸ್ ವಾಟ್ ಐ ರಿಯಲೈಸ್ಡ್. ಅದಕ್ಕೆ ನಾನು ಹುಡುಗರನ್ನ ರೆಸ್ಪೆಕ್ಟ್ ಮಾಡೋದು. ನಾವುಗಳು ಟರ್ಮ್ಸ್ ಕೊಟ್ಟಿರಲಿಲ್ಲ, ನಾವು ನೇಮ್ ಕೊಟ್ಟಿರಲಿಲ್ಲ. ನಾವು ಮಿಲ್ಲೇನಿಯಲ್ಸ್ 90s ಕಿಡ್ಸ್, ನಮ್ಮದೇ ಬೇರೆ ಥರ ಪ್ರಪಂಚ. ಜೆನ್ಸಿ ದ ವೆರಿ ಪ್ರಾಕ್ಟಿಕಲ್, ಅದ ವೆರಿ ಪ್ರಾಕ್ಟಿಕಲ್. ಅವ್ರಿಗೆ ಏನು ಮಾಡ್ತಿದ್ದೀವಿ ಅನ್ನೋದು ಗೊತ್ತು. ನಾವು ಆ್ಯಕ್ಚುಲಿ ಅವ್ರಿಗೆ ಬೈತೀವಿ, ಅವ್ರಿಗೆ ಫೀಲಿಂಗ್ಸ್ ಇಲ್ಲ, ಅದಿಲ್ಲ, ಎಮೋಷನ್ಸ್ ಇಲ್ಲ ಅಂತ. ಅವ್ರಿಗೆ ಭಯ ಅಷ್ಟೇ, ಕಮಿಟ್ಮೆಂಟ್. ಸೊ ಅವ್ರಿಗೆ ಕಮಿಟ್ಮೆಂಟ್ ಅಂದರೆ ಭಯ ಇದೆ, ಬಿಕಾಸ್ ಅವ್ರಿಗೆ ಅಟ್ಯಾಚ್ಮೆಂಟ್ ಅಂದರೆ ಭಯ ಇದೆ. ನಾವುಗಳೆಲ್ಲ ಹಾಗಲ್ಲ, ವಿ ಆರ್ ಲೈಕ್ ಓಲ್ಡ್ ಸ್ಕೂಲ್ ಅಲ್ವಾ ನಾವು. ಸೊ ಅದಕ್ಕೆ ಬಟ್ ದ ವೆರಿ ಪ್ರಾಕ್ಟಿಕಲ್. ಒಂದೊಂದ್ಸಲ ಅನ್ಸುತ್ತೆ ಅವ್ರು ಪ್ರಾಕ್ಟಿಕಲ್ ಆಗಿರೋದು ನೋಡಿ ನಾವು ಹಾಗೆ ಪ್ರಾಕ್ಟಿಕಲ್ ಆಗಿರೋ ಚಂದ, ಏನೋ ಕಾಂಪ್ಲಿಕೇಶನ್ಸ್ ಇರಲ್ಲ ಅಂತ. ದೇ ವೆರಿ ಲೆಸ್ ಕಾಂಪ್ಲಿಕೇಟೆಡ್, ನಮ್ಮ ಥರ ಎಮೋಷ್ನಲ್ ಅಲ್ಲ.